ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಾಶು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಫಿಶ್ ಸಾಂಬಾರನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 2 kg ಫಿಶ್ನ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದು ರುಬ್ಬಕ್ಕೆ ಬೇಕಾಗಿರೋಂಥದ್ದು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, 1 ಟೊಮೊಟೊ, ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರು. ನೀವು ಮಾಮೂಲಿ ಮನೇಲಿ ಏನು ಯೂಸ್ ಮಾಡ್ತೀರೋ ಸಾಂಬಾರ್ಗೆ ಅದೇ ಪೌಡ್ರು. ಮತ್ತು ಇದು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಎಣ್ಣೆ, ಮತ್ತು ಹುಣಸೆಹಣ್ಣು, ಒಂದು ಅರ್ಧ ಇಡೀ ಹುಣಸೆಹಣ್ಣನ್ನ ನೆನೆಸಿ ಚೆನ್ನಾಗಿ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ರುಬ್ಕೊಂಬರ್ಬೇಕಾಗುತ್ತೆ. ರುಬ್ಬಕ್ಕೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಟೊಮೊಟೊ, ಒಂದು ಅರ್ಧ ಒಳ್ಳು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ಇದು ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ಇದು ರುಬ್ಬಿರೋ ಮಸಾಲೆ ರೆಡಿಯಾಗಿದೆ. ಹುಳಿಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಹುಳಿಗೆ ಖಾರದ ಪುಡಿ ಮತ್ತು ಈ ಮಸಾಲೆ ರುಬ್ಬಿರೋಂಥದ್ದೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಇದರಲ್ಲಿರೋಂಥದ್ದೆಲ್ಲ, ಮತ್ತು ನಾವೇನು ಸಾಂಬಾರ್ ಪೌಡ್ರ್ ತಗೊಂಡಿದ್ವೋ ಅದು ಕೂಡ ಇದರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ, ಉಪ್ಪು, ಖಾರ ಸ್ವಲ್ಪ ಜಾಸ್ತಿಯೇ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಹೊಲ್ಸಾಗ್ಬಿಡುತ್ತೆ. ಚೆನ್ನಾಗಿ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅವಾಗೆ ವಿಡಿಯೋದಲ್ಲಿ ಉಪ್ಪು ಸ್ವಲ್ಪ ಮಿಸ್ ಆಗಿತ್ತು ತೋರಿಸೋದು, ಮರಿದಂಗೆ ಉಪ್ಪು ಹಾಕೊಳ್ಳಿ. ಈಗ ಸ್ಟವ್ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಯೂಸ್ ಮಾಡ್ತಾ ಇರೋದು ಎಲೆಕ್ಟ್ರಿಕ್ ಲೈಟರು. ಇದು ಬೇಕಾದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, ನೀವು ಚೆಕ್ ಮಾಡಿ ತಗೋಬೋದು. ತುಂಬ ಹಚ್ಚೋದು ತುಂಬ ಈಸಿ. ಇದು ಸ್ಟವ್ ಹಚ್ತಾ ಇದ್ದೀನಿ. ಈಗೊಂದು ಪಾತ್ರೆ ಇಟ್ಟು ಅದು ಬಿಸಿ ಆಗಬೇಕು. ಪಾತ್ರೆ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ ಒಗ್ಗರಣೆಯಲ್ಲಿ. ಈ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು. ಈ ಈರುಳ್ಳಿ ಹಾಕ್ತಾ ಇದ್ದೀನಿ. ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ವಾಸನೆ ಹೋಗೋದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾವೇನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಮಸಾಲೆ, ಸಾಂಬಾರ್ ಪೌಡ್ರು ಮತ್ತು ಹುಣಸೆಹಣ್ಣು ಹುಳಿ, ಇದನ್ನ ಈ ಮಸಾಲೆನ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈ ಸಾಂಬಾರ್ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೊಬೋದು. ಆಮೇಲೆ ಸ್ವಲ್ಪ ಸಾಂಬಾರ್ ಗಟ್ಟಿಯಾಗಿರಲಿ ಅಂತ ನೀರು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ. ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಈಗ ಇದು ಸಾಂಬಾರ್ ಕುದಿ ಬರ್ತಾ ಇದೆ. ಈಗ ಮೀನು ಹಾಕೋತಾ ಇದ್ದೀನಿ. ಫಸ್ಟ್ ಮೀನು ಹಾಕೋಕ್ಕೆ ಮುಂಚೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಒಂದ್ಸಾರಿ ಚೆಕ್ ಮಾಡ್ಕೊಂಬಿಡಿ. ಯಾಕಂದರೆ ಮೀನು ಹಾಕಿದ್ಮೇಲೆ ಸೌಟ್ ಹಾಕ್ಬಾರ್ದು, ಎಲ್ಲ ಕಲಸೋಗ್ಬಿಡುತ್ತೆ ಮೀನು. ಅದರಿಂದ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಮೀನನ್ನ ನಿಧಾನಕ್ಕೆ ಒಂದೊಂದೇ ಈ ರೀತಿ ಬಿಡ್ತಾ ಇದ್ದೀನಿ ಸಾಂಬಾರ್ಗೆ. ಒಂದ್ಸಾರಿ ಮೀನು ಹಾಕಿದ್ಮೇಲೆ ಪಾತ್ರೆಗೆ ಯಾವುದೇ ಕಾರಣಕ್ಕೂ ಸೌಟಲ್ಲಿ ತಿರುಗಿಸಕ್ಕೆ ಹೋಗ್ಬಾರ್ದು, ಎಲ್ಲ ಬಿಟ್ಕೊಂಡು ಕಲ್ಸ್ಕೊಂಡ್ಬಿಡುತ್ತೆ. ಈಗೆಲ್ಲ ಹಾಕಾಗಿದೆ. ಈಗ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಇದೊಂದು ಬೇಯಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ. ಆಮೇಲೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಂದು 20-25 ನಿಮಿಷ ಆದಮೇಲೆ ಮೀನು ಸಾಂಬಾರು ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇದು ಒಳ್ಳೆ ಹದವಾಗಿ ಮೀನು ಸಾಂಬಾರು ಎಲ್ಲ ಒಳ್ಳೆ ಮಿಕ್ಸ್ಚರ್ ಆಗಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು. ರುಚಿಕರವಾದ ಮೀನು ಸಾಂಬಾರು ನಿಮ್ಮ ಮುಂದೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಮತ್ತೆ ಇದು ನನ್ನ ಮೊದಲನೇ ವಿಡಿಯೋ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.